ಶೀಘ್ರದಲ್ಲಿಯೇ ನಿನ್ನನ್ನು ಅಗಲಬೇಕಾದ ಉಬಲಿ ಸಂಕಟವು ನನಗೊದಗಿರು. ಜಾನಕಿ, ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾ ಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಮಾತೆಯವರು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ? ಮೊದಲನೆಯ ವರಕ್ಕೆ ನನಗೆ ನಿಶ್ಚಿತವಾದಂತಹ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗಾಗಬೇಕೆಂತಲೇ. ಇನ್ನು 2ನೆಯ ವರಕ್ಕೆ ನಾನು ನಾರುಮಡಿಯನ್ನಿಟ್ಟು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದಾರೆ. ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಡಲು ಸಿದ್ಧನಾಗಿದ್ದೇನೆ. ಸೀತಾ, ನಾನು ಬರುವ ತನಕ ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಾಗಿರುವುದು, ಇಲ್ಲವೇ ನಿನ್ನ ಜನಕನ ಮನೆಯನ್ನಾಗಿರುವುದು. 14 ವರ್ಷಗಳನ್ನು ಬಹಳ ಜಾಗೃತಿಯಾಗಿ ಪೂರೈಸಿಕೊಂಡು ಬಂದು ಬಿಡುತ್ತೇನೆ ಸೀತಾ. ಜಾನಕಿ, ಹೌದು ಜಾನಕಿ. ಹಾಗಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಸೀತಾ, ಕಾನನದ ವಾಸ ಬಹಳ ಕಷ್ಟಕರ. ನೀನು ತುಮಕೂಮಲೆ ಅರಣ್ಯದಲ್ಲಿ ಅಲೆದಾಡುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಗೆಡ್ಡೆ ಗೆಣಸುಗಳನ್ನು ತಿನ್ನುವುದನ್ನು ನನ್ನ ಈ ಕಣ್ಗಳಿಂದ ನೋಡಲಾರೆ ಸೀತಾ, ನೋಡಲಾರೆ. ಸಾಧ್ಯವಿಲ್ಲ ಸ್ವಾಮಿ. ಚಂದ್ರನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ, ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆನು. ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಎಂತಹ ಕಷ್ಟ ಬಂದರೂ ಸಹಿಸಿಕೊಂಡು ಕಾಲ ಕಳೆಯುತ್ತೇನೆ. ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ. ಶಾಂತಲಾಗುವುದೇನು? ಶಾಂತಲಾಗ ನಡೆ. ವಿಧಿ ಇಚ್ಛೆ ಇದ್ದಂತಾಗಲಿ. ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ನಾವು ಈ ದಿನವೇ ವನವಾಸಕ್ಕೆ ತೆರಳುವುದು.